ಜೀವ ರಾಣಂಗ್ ಡಾಕ್ಯುಮೆಂಟ್ಸ್ ಕೊಟ್ರ ಕರೆದ್ರಂತೆ. ಈ ಮನೇಲಿ ಸಂಬಳ ಇಲ್ದೇ ಇರೋ ಕೆಲ್ಸದವ್ರ ತರ ಅಲ್ವಾ ನಾವು. ನಿಮ್ಮ ಅಪ್ಪನ ಕೆಲ್ಸದ ಮೇಲೆ ಬಾಂಬೆ ಕಳ್ಸಿದ್ದಾರೆ. ನಮಗೂ ಏನಾದ್ರೂ ಕೆಲಸ ಕೊಡ್ತಾರ ನೋಡೋಣ. ಯಾಕತ್ತೆ ಹೀಗೆಲ್ಲ ನೊಂದ್ಕೋತಾ ಇದ್ದೀರಾ? ನೊಂದ್ಕೊಂಡ್ರು ಅದರಿಂದ ಏನೂ ಆಗೋದಿಲ್ವಲ್ಲಮ್ಮ. ಅತ್ಗೆ ಏನ್ ಮಾಡಕ್ ಹೊರಟಿದ್ದೀರಾ ನೀವು? ದೊಡ್ಡಮ್ಮನ್ ರೂಮ್ ಯಾಕೆ ಬದಲಾಯಿಸ್ತಿದ್ದೀರಾ? ಇಷ್ಟು ವರ್ಷ ಆ ರೂಮ್ ಅಲ್ಲಿ ಇದ್ದು ಅವ್ರಿಗೆ ಅಡ್ಜಸ್ಟ್ ಆಗಿದೆ. ಬೇರೆ ರೂಮ್ ಅಂದ್ರೆ ಅವಳಿಗೆ ಕಷ್ಟ ಆಗತ್ತೆ. ಅವ್ರು ಈಗಷ್ಟೇ ಚೇತರಿಸ್ಕೋತಾ ಇದಾರೆ. ಈ ಟೈಮಲ್ಲಿ ನೀವು ಬದಲಾವಣೆ ತಂದ್ರೆ ಅವ್ರು ಕನ್ಫ್ಯೂಸ್ ಆಗ್ಬಿಡ್ತಾರಷ್ಟೇ. ಅದು ಅಲ್ಲದೆ ಅವ್ರ ಆರೋಗ್ಯ ಹದಗೆಡುತ್ತೆ. ಈ ರಿಸ್ಕ್ ಎಲ್ಲ ದೊಡ್ಡಮ್ಮನ ವಿಷಯದಲ್ಲಿ ನಾನು ತಗೊಳಲ್ಲ. ನಾನು ಇದನ್ನ ಒಪ್ಪಲ್ಲ. ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಇಷ್ಟು ವರ್ಷ ನೀವ್ ಹೇಳ್ದಾಗೆ ತಾನೆ ಅವ್ರ ಆ ಕತ್ಲೆ ರೂಮಲ್ಲಿ ಇದ್ದಿದ್ದು, ಟ್ರೀಟ್ಮೆಂಟ್ ಮೇಲೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಿದ್ದು. ಆದ್ರೂ ಅವ್ರು ಯಾಕೆ ಇನ್ನೂ ಪೂರ್ತಿಯಾಗಿ ಚೇತರಿಸ್ಕೊಂಡಿಲ್ಲ? ನಾನ್ ಮುಂಚೆಯಿಂದಾನೆ ಹೇಳ್ತಾ ಇದ್ದೀನಲ್ವಾ, ಅವ್ರಿಗಿರೋದು ಮಾನಸಿಕ ಕಾಯಿಲೆ. ಅದಷ್ಟು ಬೇಗ ಗುಣ ಆಗಲ್ಲ. ಅವ್ರಿಗೆ ಯಾವ ಮಾನಸಿಕ ಕಾಯಿಲೆನೂ ಇಲ್ಲ. ಅವ್ರು ನಾರ್ಮಲ್ ಆಗೇ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ಎಲ್ಲ ಕಟ್ಕೊಂಡು ಅಕ್ಕನ್ಗೆ ತೊಂದರೆ ಕೊಡಕ್ ಆಗಲ್ಲ. ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಸರಿ, ನೀವ್ ಹೇಳೋ ಹಾಗೆ ಅವ್ರು ಮಾನಸಿಕವಾಗಿ ನೊಂದಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಅದಕ್ಕೇನ್ ಇವಾಗ ಸೊಲ್ಯೂಷನ್? ಇಂಜೆಕ್ಷನ್ ಮಾತ್ರೆ ಕೊಟ್ಬಿಟ್ಟು ಒಂದ್ ಕಡೆ ಮಲಗಿಸ್ಬಿಡದಾ? ಅದರಲ್ಲೂ ಯಾರ ಜೊತೆನೂ ಅವರು ಮಾತಾಡೋ ಹಾಗೂ ಇಲ್ಲ, ಬೆರೆಯೋ ಹಾಗೂ ಇಲ್ಲ. ನಾನು ಓದ್ತಿರೋದು ಮೆಡಿಸಿನ್. ಯಾರಾದ್ರೂ ಸೈಕಲಾಜಿಕಲಿ ಎಫೆಕ್ಟ್ ಆಗಿದ್ರೆ ಅವ್ರನ್ನ ಜನಗಳ ಮಧ್ಯ ಇರೋದಕ್ ಬಿಡ್ಬೇಕು. ನಿಮ್ಗೆ ನಾವಿದೀವಿ ಅನ್ನೋ ಧೈರ್ಯನ್ ಕೊಡ್ತಾ ಇರ್ಬೇಕು. ಆಗ್ಲೇ ಅವರು ಬೇಗ ರಿಕವರ್ ಆಗೋದು. ನಾನು ಈ ಪಾಯಿಂಟನ್ನ ಒಪ್ತೀನಿ. ಅವ್ರಿಗೆ ಇವಾಗ ಬೇಕಾಗಿರೋದು ಔಷಧಿಗಿಂತ ಹೆಚ್ಚಾಗಿ ಪ್ರೀತಿ. ಕತ್ಲೆ ಕೋಣೆಯಲ್ಲಿ ಬರೀ ಗೋಡೆಗಳು ನೋಡ್ಕೊಂಡು ಕೂರೋದ್ರಿಂದ ಅವ್ರಿಗೆ ಯಾವ ಡೆವಲಪ್ಮೆಂಟು ಆಗಲ್ಲ. ಅಯ್ಯೋ ದೇವ್ರೆ, ನಾನ್ ಹೇಳ್ತಿರೋದು ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಿಲ್ಲ? ಅವರು ಒಂದು ಕ್ಷಣ ಇರೋ ತರ ಇನ್ನೊಂದು ಕ್ಷಣ ಇರಲ್ಲ. ಅವತ್ ಜನ್ಮಾಷ್ಟಮಿ ದಿನ ನೋಡಿದ್ರಲ್ವಾ ನಿಮ್ಮಲ್ಲಿ ಹೇಗ್ ರೇಗಾಡ್ತಿದ್ರು ಅಂತ? ಮತ್ ಇವತ್ತು ಯಾಕೆ ರೇಗಾಡ್ಲಿಲ್ಲ? ಯಾಕೆ ಕೂಗಾಡ್ಲಿಲ್ಲ? ಅಲ್ವಾ, ಅಕ್ಕ ಇವತ್ತು ನಮ್ ತರನೇ ತುಂಬಾ ನಾರ್ಮಲ್ ಆಗಿದ್ರಲ್ಲ. ಅವ್ರಿಗೆ ಮಾನಸಿಕ ಕಾಯಿಲೆ ಇದೆ ಅಂದ್ರೆ ನನಗಂತೂ ನಂಬಿಕೆನೆ ಬರ್ತಾ ಇಲ್ಲ. ಅವತ್ತಿನ ಸಂದರ್ಭದಲ್ಲಿ ಅವ್ರಿಗೆ ನಮ್ಮನ್ ಕಂಡ್ರೆ ಭಯ ಇತ್ತು, ಅದಕ್ಕೆ ಹಾಗೆ ನಡ್ಕೊಂಡ್ರು. ಈಗ ನಮ್ಮಿಂದ ಅವ್ರಿಗೆ ಯಾವ ತೊಂದ್ರೆನೂ ಇಲ್ಲ ಅನ್ನೋ ಧೈರ್ಯ ಬಂದಿದೆ. ಹಾಗಾಗಿ ನಮ್ ಜೊತೆ ಚೆನ್ನಾಗಿ ನಡ್ಕೋತಾ ಇದ್ದಾರೆ. ಅಯ್ಯೋ ದೇವೆ, ಅಕ್ಕನ ಮೇಲೆ ನಿಮ್ಗಿರೋ ಅಕ್ಕರೆ ಪ್ರೀತಿ ನನ್ಗೆ ಅರ್ಥ ಆಗತ್ತೆ. ಆದ್ರೆ ರಾಣಾ, ನಿನ್ಗಾದ್ರೂ ಅಕ್ಕನ ಸಮಸ್ಯೆ ಏನು ಅಂತ ಗೊತ್ತಿದೆಲ್ಲ, ನೀನಾದ್ರೂ ಸ್ವಲ್ಪ ಇವ್ರಿಗೆ ಅರ್ಥ ಮಾಡ್ಸೋ. ನನಗೆ ಇವ್ರ ಜೊತೆಲಿ ಏನೇನ್ ಡಿಫ್ರೆನ್ಸ್ ಇರ್ಬೋದು, ಆದ್ರೆ ಇವರು ಅಮ್ಮನ ಜೊತೆಲಿ ತೋರಿಸ್ತಿರೋ ಕಾಳಜಿ, ಅಕ್ಕರೆ, ಇಟ್ಸ್ ಕ್ವೈಟ್ ಇಂಪ್ರೆಸಿವ್. ಪ್ರತಿದಿನ ಪ್ರತಿ ಕ್ಷಣ ಅಮ್ಮನ್ನ ನೋಡ್ತಿದ್ದಾಗೆಲ್ಲ ನನಗೊಂಥರ ಫೀಲ್ ಆಗ್ತಾ ಇರತ್ತೆ. ಅಮ್ಮ ಯಾವಾಗ ನಾರ್ಮಲ್ ಆಗ್ತಾರೋ, ಮುಂಚಿನ ಥರ ನಮ್ಮ ಜೊತೆ ಯಾವಾಗ ಬೆರೀತಾರೋ ಅಂತ. ಇವತ್ತು ನಮ್ಮಮ್ಮನ ನೋಡಿದ್ಮೇಲೆ ನನಗೆ ಯಾಕೋ ಇವ್ರ ಮಾತಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಇದೆ. ಅವರು ಬೇಗ ಸರಿ ಹೋಗ್ತಾರೆ ಅಂತ.
ಅವರು ಆ ಕತ್ಲೆ ಕೋಣೆಯಲ್ಲಿ ಇರೋದು ಬೇಡ, ಇವ್ರು ಹೇಳ್ದಾಗೆ ಬೇರೆ ರೂಮಿಗೆ ಶಿಫ್ಟ್ ಮಾಡೋಣ. ಹಾಂ ಸರ್ ಇನ್ನೊಂದು ವಾರ ಟೈಮ್ ಕೊಡಿ ಸರ್. ನಾನು ಹೇಗಾದರೂ ಮಾಡಿ ನಿಮ್ಮ ಅಣ್ಣನ ಅಡ್ಜಸ್ಟ್ ಮಾಡ್ತೀನಿ ಸರ್. ಅಂಗಡಿ ಹತ್ರ ಎಲ್ಲ ಬಂದು ಈ ರೀತಿ ಗಲಾಟೆ ಮಾಡೋಕ್ಕೆ ಹೋಗಬೇಡಿ. ಇದೇ ಲಾಸ್ಟ್ ಸರ್, ಪ್ಲೀಸ್. ಓಕೆ ಫೈನ್, ಥ್ಯಾಂಕ್ ಯು. ರಾಣಾ, ಏನು ತಗೋ. ಏನಿದು? ನಾಳೆಯಿಂದ ಶ್ರೀವರಿ ಜ್ಯುವೆಲರ್ಸ್ಗೆ MD ಯಾರು ಗೊತ್ತಾ? ರಾಣಾ ಜಗದೀಶ್ ಚಂದ್ರ. ಎಲ್ಲ ಬೋರ್ಡ್ ಮೆಂಬರ್ಸ್ನ ಕನ್ವಿನ್ಸ್ ಮಾಡಿ ನಿನ್ನನ್ನು MD ಆಗಿ ಅಪಾಯಿಂಟ್ ಮಾಡಿದ್ದೀನಿ. ಬ್ರೋ, ಮೊದಲೇ ಫ್ರಸ್ಟ್ರೇಷನಲ್ಲಿದ್ದೀನಿ. ಸುಮ್ಮನೆ ಬಂದು ಜೋಕ್ ಮಾಡಿ ಇನ್ಸಲ್ಟ್ ಮಾಡಬೇಡ ನನ್ನ. ರಾಣಾ, ಮೊದಲು ಈ ಡಾಕ್ಯುಮೆಂಟ್ಸ್ ನೋಡು. ಬ್ರೋ, ರಾಣಾ, ನೀ ನನ್ನ ತಮ್ಮ ಕಣೋ, ಬಿಟ್ಬಿಡ್ತೀರ ನಿನ್ನನ್ನು CEO ಪೋಸ್ಟ್ನ ಕೆಳಗಿಳಿಸಿ ನಾನು ಆ ಜಾಗ ಕೂತ್ಕೊಂಡಿದ್ದು ನಿನಗೆ ಅವಮಾನ ಮಾಡಬೇಕು ಅಂತಲ್ಲ ರಾಣಾ. ನಮ್ಮ ಕಾಂಪಿಟೇಟರ್ಸ್ನಿಂದ ನಮ್ಮ ಕಂಪ್ನಿಗೆ ತುಂಬ ದೊಡ್ಡ ಥ್ರೆಟ್ ಇತ್ತು. ಅವ್ರ ಹಿಟ್ ಲಿಸ್ಟಲ್ಲಿ ನೀನು ಇದ್ದೆ. ಅವರಿಂದ ಕಂಪ್ನಿನೂ ಕಾಪಾಡ್ಕೋಬೇಕಿತ್ತು, ನಿನ್ನ ಪ್ರಾಣನೂ ಕಾಪಾಡ್ಕೋಬೇಕಿತ್ತು ಅಂತಲೇ ನಾನು ಆರಿಸ್ಕೊಂಡಿದ್ದು. ನಿನ್ನ ಕೆಳಗೆ ಒಬ್ಬ ಸಾಮಾನ್ಯ ಎಂಪ್ಲಾಯ್ ಆಗಿ ನಾನು ಕೆಲಸ ಮಾಡ್ತೀನಿ. ಅಪ್ಪ ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯ ಕಣೋ ಇದು. ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ತುಂಬ ಒಳ್ಳೆಯದಾಗಲಿ. ರಾಣಾ, ನಿಂಗೆ ಎಷ್ಟೇ ಕಷ್ಟ ಬಂದರೂ ಈ ಅಣ್ಣ ನಿನ್ನ ಜೊತೆಗೆ ಇರ್ತಾನೆ. ಮಾಧುರಿ ವಿಷಯದಲ್ಲಿ ನನಗೆ ದ್ರೋಹ ಬರ್ತಿಲ್ಲ ಕಣ. ಆದರೆ ಅವತ್ತಿನ ಪರಿಸ್ಥಿತಿಗಳು ನನ್ನ ವಿಲನ್ ಮಾಡ್ಬಿಡ್ತು. ನಿನ್ನನ್ನು ಅಮ್ಮನ್ನು ನನ್ನಿಂದ ದೂರ ಮಾಡ್ಬಿಡ್ತು. ನೋಡು, ನನ್ನ ಮಗಳು ಕೃಷ್ಣ ಮೇಲೆ ಆಣೆ, ನಾನು ಯಾರಿಗೂ ಮೋಸ ಮಾಡಿಲ್ಲ ರಾಣ. ಮಾಡ್ದಿರೋ ತಪ್ಪಿಗೆ ವರ್ಷಗಂಟ್ಲೆ ಶಿಕ್ಷೆ ಅನುಭವಿಸಿದ್ದೀನಿ. ಇನ್ಮೇಲಾದ್ರೂ ಸ್ವಲ್ಪ ನೆಮ್ಮದಿ ಸಿಗ್ಬೋದೇನೋ ಅಂತ ಆಸೆ ಪಡ್ತಾ ಇದ್ದೀನಿ ಅಷ್ಟೇ. ಅಪ್ಪ ಕನಸ್ಕಂಡ ಈ ಕೂಡು ಕುಟುಂಬ ಯಾವತ್ತಿಗೂ ಹೊಡಿಬಾರ್ದು. ಇನ್ಮೇಲದು ನಿನ್ ಜವಾಬ್ದಾರಿ. ಈ ಜನ್ಮಕ್ಕೆ ಅಮ್ಮನನ್ನ ಕ್ಷಮಿಸಲ್ಲ, ಹತ್ರಕ್ಕೂ ಸೇರಿಸಲ್ಲ. ನೀನವ್ರಿಗೆ ನೆಚ್ಚಿನ ಮಗ. ಕಡೆ ಪಕ್ಷ ನೀನಾದ್ರೂ ಅವ್ರ ಚೆನ್ನಾಗಿ ನೋಡ್ಕೋ. ಇದೊಂದೇ ನಾನೇನು ಬೇಡ್ಕೊಳ್ಳೋದು. ಜೀವ, ರಾಣಂಗ್ ಡಾಕ್ಯುಮೆಂಟ್ಸ್ ಕೊಟ್ರ? ಕರೆದ್ರಂತೆ. ಈ ಮನೇಲಿ ಸಂಬಳ ಇಲ್ದೇ ಇರೋ ಕೆಲಸದವ್ರ ತರ ಅಲ್ವಾ ನಾವು? ನಿಮ್ಮ ಅಪ್ಪನ ಕೆಲ್ಸದ ಮೇಲೆ ಬಾಂಬೆ ಕಳ್ಸಿದ್ದಾರೆ. ನಮಗೂ ಏನಾದ್ರೂ ಕೆಲಸ ಕೊಡ್ತಾರ ನೋಡೋಣ. ಯಾಕತ್ತೆ ಹೀಗೆಲ್ಲ ನೊಂದ್ಕೋತಾ ಇದ್ದೀರಾ? ನೊಂದ್ಕೊಂಡ್ರು ಅದರಿಂದ ಏನೂ ಆಗೋದಿಲ್ವಲ್ಲಮ್ಮ. ಮಾತಿಗಷ್ಟೇ ಜಗದೀಶ್ ಚಂದ್ರ ಕುಟುಂಬದವರು, ಆದ್ರೆ ಕೈ ಯಾವಾಗ್ಲೂ ಖಾಲಿನೇ. ಚಿಕ್ಕಮ್ಮ, ಇನ್ನು ಮುಂದಕ್ಕೆ ನಿಮ್ಮ ಕೈ ಖಾಲಿ ಇರಲ್ಲ. ತೊಳಿ. ಏನಿದು? ಶ್ರೀವಾರಿ ಜ್ಯುವೆಲರ್ಸ್ನ ಹೊಸ ಬ್ರಾಂಚ್ ಸದ್ಯದಲ್ಲೇ ಓಪನ್ ಆಗ್ತಾ ಇದೆ. ಅದಕ್ಕೆ CEO ಕಪಿಲ್. ಮದ್ವೆ ವಯಸ್ಸವನು ಹೆಣ್ಣು ನೋಡೋದಕ್ಕೆ ಹೋದ್ರೆ ಮೊದಲು ಕೇಳೋ ಪ್ರಶ್ನೆನೇ ಹುಡುಗ ಏನ್ ಮಾಡ್ಕೊಂಡಿದ್ದಾನೆ ಅಂತ ಅಲ್ವಾ ಅತ್ತೆ? ಇನ್ನು ಮುಂದೆ ತುಂಬ ಧೈರ್ಯವಾಗಿ ಹೇಳ್ಬೋದು, ನನ್ನ ತಮ್ಮ ಕಪಿಲ್ ಒಂದು ಅಂಗಡಿಗೆ ಓನರು ಅಂತ.
ತಗೊಳ್ಳಿ ಅತ್ತೆ. ಏನಿದು? ನಿಮ್ಮ ಹೆಸರಿಗೊಂದು ಮನೆ ಮಾಡಿದ್ದೀನಿ, ಅದು ಡಾಕ್ಯುಮೆಂಟ್ ಇದು. ಅತ್ತೆ, ನೀವೀಗ ಒಂದ್ ಮನೆ ಓನರ್, ಹಾಗಂತ ಅಲ್ಲಿಗೆ ಹೋಗ್ಬಿಡ್ಬೇಡಿ, ನೀವು ನಮ್ಮ ಜೊತೆಲೇ ಇರ್ಬೇಕು. ರಚನಾ, ಸಂಜೀವ, ಎಷ್ಟೆಷ್ಟೋ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಕೇವಲವಾಗಿ ಮಾತಾಡಿದ್ದೀನಿ, ಬೈದಿದ್ದೀನಿ. ಆದ್ರೂ ನನ್ನ ಮೇಲಾಗ್ಲಿ, ನನ್ನ ಮಗನ ಮೇಲಾಗ್ಲಿ ನಿಮ್ಮಿಬ್ಬರಿಗೂ ಸ್ವಲ್ಪನೂ ಕೋಪನೇ ಇಲ್ವಲ್ಲ? ಚಿಕ್ಕಮ್ಮ, ನೀವು ನಮ್ಮವರು, ಇವನು ನನ್ನ ತಮ್ಮ. ಪ್ರತಿಯೊಬ್ಬ ಹೆಣ್ಣಿಗಿರೋ ಸಹಜವಾದ ಆಸೆಗಳೇ ನಿಮ್ಗೂ ಇದ್ದಿದ್ದು ಅತ್ತೆ. ಅದ್ ನೆರವೇರದೆ ನೀವು ಕಷ್ಟಪಡ್ತಿರೋದನ್ನ ನಿಮ್ಮ ಮಗ ನಾನು ಗಮನಿಸಿದ್ವಿ. ಅದಕ್ಕೆ ಇದೊಂದು ಪುಟ್ಟ ಕಾಣಿಕೆ ಅಷ್ಟೇ. ಸಂಜೀವ, ಚಿಕ್ಕಮ್ಮ, ಏನ್ ಮಾಡ್ತಾ ಇದೀರಿ ನೀವು? ನಿಮ್ಗೆ ಹೇಗೆ ಕೃತಜ್ಞತೆ ಹೇಳ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ನೀವಿಬ್ರು ಚಿಕ್ಕವರಾಗದೆ ಹೋಗಿದ್ರೆ ನಿಮ್ ಕಾಲಿಗೆ ಬಿದ್ಬಿಡ್ತಾ ಇದ್ದೆ. ಅತ್ತೆ, ನೀವು ದೊಡ್ಡವರು, ಹೀಗೆಲ್ಲ ಮಾತಾಡಿ ನಮ್ಮ ಮನ್ಸಿಗೆ ಬೇಜಾರು ಮಾಡಬಾರ್ದು. ಅದಕ್ಕೆ ನನ್ನ ಕೆಟ್ಟ ಚಟಗಳಿಂದ ನಿಮ್ಗೆ ಸಾಕಷ್ಟು ಸರಿ ಅವಮಾನ ಮಾಡಿದ್ದೀನಿ. ಆದ್ರೂ ನೀವು ನನಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊತಾ ಇದ್ದೀರಾ. ಥ್ಯಾಂಕ್ಸ್ ಅದಕ್ಕೆ. ಸಂಜೀವಣ್ಣ,